ಮಂಡ್ಯ ಸಂಸದೆ ಸುಮಲತಾಗೆ ಜೀವ ಬೆದರಿಕೆ ಬಂದಿದೆ. ಬೆದರಿಕೆ ಇದ್ದ ಬಗ್ಗೆ ದಿಶಾ ಸಭೆಯಲ್ಲಿ ಸಂಸದೆ ಮಾಹಿತಿ ಕೊಟ್ಟಿದ್ದಾರೆ. ಅಕ್ರಮ ಗಣಿಗಾರಿಕೆ ವಿರುದ್ಧ 5 ವರ್ಷ ಹೋರಾಟ ಮಾಡಿದ್ದೀನಿ. ನನಗೆ ನಿರಂತರವಾಗಿ ಒತ್ತಡ ಹಾಗೂ ಪ್ರಾಣ ಬೆದರಿಕೆ ಕೂಡ ಇತ್ತು. ಆದರೆ ನಾನು ಯಾವ ಬೆದರಿಕೆಗೂ ಹೆದರದೆ ಹೋರಾಟ ಮಾಡಿದ್ದೀನಿ. ಹೋರಾಟದ ಫಲವೇ ಕೋರ್ಟ್ ಗಣಿಗಾರಿಕೆಯನ್ನು ನಿಷೇಧಿಸಿದೆ ಅಂತ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ಹೊತ್ತಲ್ಲೇ ಈ ಹೇಳಿಕೆ ನೀಡಿರೋದ್ರಿಂದ ಇದು ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ನನಗೆ ನಿರಂತರ ಒತ್ತಡ ಹಾಗೂ ಬೆದರಿಕೆ ಪ್ರಾಣ ಬೆದರಿಕೆ ಇದ್ದಾಗಲೂ ಸಹ ಅಕ್ರಮ ಗಣಿಗಾರಿಕೆ ತಡೆಯಲು ನಿರಂತರವಾಗಿ ಹೋರಾಟದ ಪರಿಣಾಮ ಮಂಡ್ಯದ ಕೆಆರ್ಎಸ್ ಸುತ್ತಮುತ್ತ ಯಾವುದೇ ರೀತಿಯ ಗಣಿಗಾರಿಕೆ ಚಟುವಟಿಕೆಗಳನ್ನ ನಡೆಸದಂತೆ ರಾಜ್ಯ ಉಚ್ಚ ನ್ಯಾಯಾಲಯವು ಆದೇಶಿಸಿದ್ದು ಇದು ಪ್ರಾಮಾಣಿಕ ಮತ್ತು ನಿರಂತರ ಹೋರಾಟಕ್ಕೆ ಜಯವಾಗಿದೆ ನೋಡಿ, ಒಂದ್ ಕಡೆ ಈಗಾಗಲೇ ಮಂಡ್ಯದಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ. ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಸುಮಲತಾ ಅವರ ನಿರ್ಧಾರ ಏನಾಗುತ್ತೆ, ಮೈತ್ರಿ ಅಭ್ಯರ್ಥಿ ಯಾರಿರ್ತಾರೆ, ಇಷ್ಟೆಲ್ಲ ಲೆಕ್ಕಾಚಾರಗಳಿಂದ ಕ್ಷೇತ್ರ ರಣರಣ ಅಂತ ಇದೆ. ಚುನಾವಣೆ ಸಮೀಪಿಸ್ತಾ ಇರುವಾಗ, ಕ್ಷೇತ್ರದ ಚಿತ್ರಣ ಹೀಗಿರುವಾಗ ಸಂಸದೆ ಸುಮಲತಾ ಅವರು ಕೊಟ್ಟಿರುವಂಥ ಈ ಹೇಳಿಕೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಚುನಾವಣೆ ಇನ್ನೆರಡು ತಿಂಗಳಿದೆ ಅನ್ಬೇಕಾದ್ರೆ ನಿರಂತರವಾಗಿ ನಾನು ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಸತತವಾಗಿ 5 ವರ್ಷಗಳ ಕಾಲ. ಈ ಸಂದರ್ಭದಲ್ಲಿ ನನಗೆ ಆ ಹೋರಾಟ ಮಾಡಬಾರ್ದು ಅಥವಾ ಗಣಿಗಾರಿಕೆಯ ವಿರುದ್ಧ ಧ್ವನಿ ಎತ್ತಬಾರ್ದು ಅಂತ ಹೇಳಿ ಸಾಕಷ್ಟು ಒತ್ತಡ ಬಂತು, ಜೀವ ಬೆದರಿಕೆ ಕೂಡ ಬಂತು. ನನಗೆ ಅದ್ಯಾವುದನ್ನು ಕೂಡ ನಾನು ಪರಿಗಣಿಸದೆ ನಿರಂತರವಾಗಿ ಗಣಿಗಾರಿಕೆಯ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದೆ. ಅದರ ಪ್ರತಿಫಲ ಅನ್ನೋ ಹಾಗೇನೆ ಈಗ ಕೋರ್ಟ್ ಅಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ನಿಷೇಧ ಹೇರಿದೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ರಾಜಕೀಯವಾಗಿ ನನಗೆ ಒತ್ತಡ ಇತ್ತು, ಪ್ರಾಣ ಬೆದರಿಕೆ ಇತ್ತು ಗಣಿಗಾರಿಕೆಯ ಹೋರಾಟದಲ್ಲಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.